ಯಾವುದೇ ಒಂದು ಕೆಲಸವನ್ನ ಮಾಡಿಸ್ಕೊಳ್ಬೇಕು ಅಂದ್ರೂ ಕೂಡ ಮನೆ ಈ ಖಾತೆಯನ್ನ ಮಾಡಿಸ್ಕೊಳ್ಬೇಕು ಅನ್ನುವಂತಹದ್ದು ಎಲ್ಲೊಂದು ಕಡೆ ಕಡ್ಡಾಯವಾಗಿ ಮಾಡಲಾಗ್ತಾ ಇದೆ. ಈ ಖಾತೆ ಮಾಡಿಸೋದಕ್ಕೆ ಹೋದರೆ ಅಲ್ಲಿ ಆ ಕ್ಷಣಕ್ಕೆ ತಕ್ಷಣಕ್ಕೆ ಈ ಖಾತೆಯನ್ನ ಮಾಡಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇದೀಗ ತುಮಕೂರು ಮಹಾನಗರ ಪಾಲಿಕೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರದಿಂದಾಗಿ ಸಾಕಷ್ಟು ಜನಮೆಚ್ಚುಗೆ ವ್ಯಕ್ತವಾಗಿದೆ. ತುಮಕೂರು ಮಹಾನಗರ ಪಾಲಿಕೆಯಿಂದ ಜನಸಾಮಾನ್ಯರ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡತಕ್ಕಂಥ ಉದ್ದೇಶದಿಂದಾಗಿ ಇದೀಗ ಮನೆ ಬಾಗಿಲಿಗೆ ಈ ಖಾತೆ ಎಂಬಂತಹ ವಿನೂತನ ಆಂದೋಲನಕ್ಕೆ ಚಾಲನೆಯನ್ನ ನೀಡಲಾಗಿದೆ. ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಶುಭಾ ಅವರು ಇದೀಗ ಹಸಿರು ನಿಶಾನೆಯನ್ನ ತೋರಿಸೋದ್ರ ಮೂಲಕವಾಗಿ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ಕೊಟ್ಟಿರ್ತಕ್ಕಂತಹದ್ದು. ಈ ಖಾತೆ ಸಂಬಂಧಿಸಿದಂತೆ ಹಲವಾರು ಗೊಂದಲಗಳನ್ನ ಸ್ಥಳದಲ್ಲೇ ಪರಿಹರಿಸಿ ಈ ಒಂದು ಮುಂದಿನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂತಹದ್ದು ಅವರಿಗೆ ಸುಲಭವಾಗಿ ಈ ಖಾತೆಯನ್ನು ಸಿಗುವಂತಹ ದೃಷ್ಟಿಯಿಂದಾಗಿ ಈ ಖಾತೆ ಆಂದೋಲನಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಮಹಾನಗರ ಪಾಲಿಕೆ ಆಯುಕ್ತರು. ಆ ಒಂದು ಸಂದರ್ಭದಲ್ಲಿ ಸ್ಥಳದಲ್ಲೇ ಫಲಾನುಭವಿಗಳಿಗೆ ಒಂದು ಈ ಖಾತೆಯನ್ನ ನೀಡೋದ್ರ ಮೂಲಕವಾಗಿ ಶುಭವನ್ನ ಕೂಡ ಕೋರಿರ್ತಕ್ಕಂತಹದ್ದು. ಸಾಕಷ್ಟು ಸಮಸ್ಯೆಗಳನ್ನ ಈ ತುಮಕೂರಿನ ಜನಸಾಮಾನ್ಯರು ಎದುರಿಸ್ತಾ ಇದ್ರು. ಮನೆ ಬಾಗಿಲಿಗೆ ಈ ಒಂದು ಸೇವೆ ನೀಡುವಂತಹ ಒಂದು ಮಹತ್ತರವಾಗಿರತಕ್ಕಂಥ ಪ್ರಯತ್ನದಲ್ಲಿ ಯಶಸ್ವಿಯನ್ನ ಕಾಣಲಾಗ್ತಾ ಇದೆ. ಪಾಲಿಕೆ ಅಧಿಕಾರಿಗಳು ಈ ಒಂದು ಧನುಷ್ ವಾಹನದಲ್ಲಿ ವಾರ್ಡ್ಗಳಿಗೆ ತೆರಳಿ ಸ್ಥಳದಲ್ಲೇ ಜನರ ಸಮಸ್ಯೆಗಳನ್ನ ಸ್ವೀಕರಿಸಿ ಪರಿಹಾರ ನೀಡೋದಕ್ಕೆ ಮುಂದಾಗಿದ್ದಾರೆ. ವಿಶೇಷವಾಗಿ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಶುಭಾ ಅವರು ಸ್ವತಃ ಧನುಷ್ ವಾಹನದಲ್ಲಿ ಕುಳಿತುಕೊಂಡೇ ಕೂಡ ಸಾರ್ವಜನಿಕರ ಅರ್ಜಿಗಳನ್ನ ಸ್ವೀಕರಿಸಿ ತಕ್ಷಣವೇ ಕ್ರಮ ಕೈಗೊಂಡು ಕೆಲಸಗಳನ್ನ ಮಾಡಿಕೊಟ್ಟಿರ್ತಕ್ಕಂತಹದ್ದು. ಈ ಮೂಲಕವಾಗಿ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸಿ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ನೀಡುವಂತಹ ಹೊಸ ಪ್ರಯತ್ನಕ್ಕೆ ಚಾಲನೆಯನ್ನ ನೀಡಲಾಗಿದೆ. ಮೊದಲ ಹಂತದಲ್ಲಿ ಸುಮಾರು ತುಮಕೂರು ನಗರದ 31ನೇ ವಾರ್ಡ್ನಿಂದ 35 ವಾರ್ಡ್ಗಳವರೆಗೂ ಕೂಡ ಈ ಒಂದು ಅಭಿಯಾನ ನಡೆಸಲಾಗುತ್ತೆ. ಈ ಖಾತೆ ಸಂಬಂಧಿಸಿದಂತೆ ದಾಖಲೆಗಳ ಗೊಂದಲಗಳು, ನೋಂದಣಿ ಸಮಸ್ಯೆಗಳು ಹಾಗೆ ತಿದ್ದುಪಡಿ ಸಂಬಂಧಿತ ಅಡಚಣೆಗಳಿಗೆ ಒಂದು ಸ್ಥಳದಲ್ಲೇ ಪರಿಶೀಲನೆಯನ್ನು ನಡೆಸಿ ಪರಿಹಾರವನ್ನ ನೀಡತಕ್ಕಂಥ ಕೆಲಸವನ್ನ ತುಮಕೂರು ಮಹಾನಗರ ಪಾಲಿಕೆ ವತಿಯಿಂದ ಮಾಡಲಾಗ್ತಿರ್ತಕ್ಕಂತಹದ್ದು. ಇದು ಕರ್ನಾಟಕದ ಎಲ್ಲಾ ಮಹಾನಗರ ಪಾಲಿಕೆಗಳಿಗಿಂತ ಒಂದು ವಿಭಿನ್ನವಾಗಿರ್ತಕ್ಕಂಥ ಹೆಜ್ಜೆಯನ್ನ ಇಟ್ಟಿದ್ದಾರೆ ಪಾಲಿಕೆ ಆಯುಕ್ತರಾಗಿರ್ತಕ್ಕಂಥ ಶುಭಾ ಅವರು. ಇವರ ಈ ಒಂದು ಕಾರ್ಯವೈಖರಿಯ ಬಗ್ಗೆ ಸಾರ್ವಜನಿಕರು ಮೆಚ್ಚುಗೆಯ ಮಾತುಗಳನ್ನ ಆಡುತ್ತಿದ್ದಾರೆ. ಈ ದಿನ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ನಾವೊಂದು ವಿನೂತನವಾಗಿ ನಮ್ಮ ಕಚೇರಿ ಕೆಲಸವನ್ನು ನಾವು ವಾರ್ಡ್ಗೆ ಹೋಗಿ ಮಾಡೋವಂಥದ್ದು ಕೆಲಸ. ಅಂದರೆ ಇದು ಒಂದು ಖಾತಾ ಆನ್ ವೀಲ್ಸ್ ಅಂತ, ಇದೇ ಗಾಡಿ ನಾವು ಎತ್ಕೊಂಡು ಹೋಗಿ ನಮ್ಮ ವಾರ್ಡ್ಗಳಲ್ಲಿ ಅರ್ಜಿಗಳನ್ನು ಕೊಡೋದ್ರಿಂದ ನಾವು ಅದನ್ನು ವೆರಿಫೈ ಮಾಡಿ ಅವ್ರ ಮನೆ ಬಾಗಿಲಿಗೆ ತಲುಪಿಸೋವಂಥ ಕೆಲಸ. ಇದೊಂದು ನಮ್ಮ ರೊಟೀನ್ ವರ್ಕೇ ಆಗಿರುತ್ತೆ, ಬಟ್ ಅದು ವಿನೂತನವಾಗಿ ಮಾಡ್ತಾಯಿದ್ದೀವಿ. ಆಫೀಸರ್ಸು ಇಲ್ಲಿ ಕೂತಾಗ ಕೆಲವು ಒಂದೊಂದು ಸತಿ ಸಿಗೋದಿಲ್ಲ, ಮೀಟಿಂಗಿಗೆ ಹೋಗ್ತೀವಿ, ಸೊ ಬಂದು ನಾವು ವಾಪಸ್ ಹೋಗಬೇಕಾಗತ್ತೆ ಅನ್ನೋ ಈ ಎಲ್ಲ ಒಂದು ಇದು ಇತ್ತು. ನಮ್ಮ ಪಬ್ಲಿಕ್ಕಿಂದ ಒಂದಷ್ಟು ಪ್ರಾಬ್ಲಮ್ಸು ಈ ಥರ ಕೇಳ್ಪಟ್ಟಿದ್ವಿ. ಅದಕ್ಕೆ ನಾವೇನು ಮಾಡಿದ್ವಿ, ಇದೇ ರೊಟೀನ್ ವರ್ಕನ್ನ ನಾವು ಅವರ ವಾರ್ಡ್ಗಳಿಗೆ ತೊಗೊಂಡೋಗೋದ್ರಿಂದ ಅಲ್ಲಿ ಅವರ ಸ್ಪಂದನೆನ ನೋಡಿ ಅಲ್ಲೇ ಸಹಕಾರ ಮಾಡಿ ಅವ್ರಿಗೆ ನಾವು ಈ ಥರ ಒಂದು ಈ ಆಸ್ತಿ ನಮ್ಮ ಇಲಾಖೆಯ ಒಂದು ಮಹತ್ತರವಾದ ಒಂದು ಸರ್ವಿಸನ್ನು ನಾವು ಅಲ್ಲೇ ಕೊಡಬೇಕು ಅನ್ನೋದು ಇತ್ತು. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹಿತ ಎಲ್ಲರ ಮನೆಗೆ ಈ ಖಾತೆ ಆಗಬೇಕು ಅನ್ನೋದು ಅವರು ನಮಗೆ ತಿಳಿಸಿದರು. ಹಾಗಾಗಿ ಇದನ್ನು ನಾವು ಒಂದು ವಿನೂತನ ಪ್ರಯತ್ನ ಮಾಡಿದ್ದೀವಿ. ಇವತ್ತು ಕೇವಲ 5 ವಾರ್ಡ್ಗಳ ಅರ್ಜಿಗಳನ್ನು ಸ್ವೀಕರಿಸಿ ಅದು 24 ಅವರ್ಸು ವೆರಿಫೈಯರ್ಗೆ ಬರುತ್ತೆ. ಇಮಿಡಿಯೇಟ್ಲಿ ಅದನ್ನು ಅಪ್ರೂವಲ್ ಮಾಡಿ ಈ ಒಂದು ಕಾರ್ಯಕ್ರಮ ಪ್ರಾರಂಭಿಸಿರೋದು ಮನೆ ಬಾಗಿಲಿಗೆ ಈ ಸ್ವತ್ತನ್ನು ನೀಡಲು ಆಂದೋಲನ ನಡೆಸ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗುತ್ತೆ. ಬಹಳಷ್ಟು ಜನರು ತುಮಕೂರಿನಲ್ಲಿ ಕೆಲವು ಏರಿಯಾಗಳಲ್ಲಿ ಏನಾಗಿದೆ ಅಂದರೆ ಅವರಿಗೆ ಯಾವುದೇ ತರಹ ನಾಲೆಡ್ಜ್ ಇಲ್ಲ. ಬಂದು ಒಂದು ಅರ್ಜಿ ಹೇಗೆ ಕೊಡೋದು ಅಂತ ಈಗಲೂ ನನಗೆ ಹತ್ರ ಅವರು ಲೇಡಿ ಬಂದು ಕೇಳ್ತಾಯಿದ್ರು. ಇದರಲ್ಲಿ ಈಗಿನಲ್ಲಿ MR19 ಬೇಕಾಗಿರುತ್ತೆ, ಟುಡಾ ಕಾಪಿ ಬೇಕಾಗಿರುತ್ತೆ. ಭಾಳ ಜನ ಮಿಸ್ಗೈಡ್ ಮಾಡ್ತಾರೆ. ಅದರಿಂದ ಏನಾಗಿದೆ, ಇದೊಂದು ಕಾರ್ಯಕ್ರಮ ಸರ್ಕಾರ ಏನು ಕ್ರಮ ತಗೊಂಡಿದೆ ಅದರಲ್ಲಿ ನಮ್ಮ ತುಮಕೂರಿನಲ್ಲಿ ಪ್ರಥಮವಾಗಿ ನಮ್ಮ ಕಮಿಷನರ್ ಸಾಹೇಬರು ಬಂದು ಈ ಒಂದು ಆಂದೋಲನ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಮನೆ ಹತ್ರ ಬಂದಾಗ ಸಹಕಾರ ಮಾಡಿ ತಮ್ಮ ಎಲ್ಲ ದಾಖಲೆಗಳನ್ನು ಒದಗಿಸಿದಾಗ ಒಂದು ಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿ ಯಾವುದೇ ತರಹದ ಬೇರೆ ವ್ಯವಹಾರಗಳು ನಡೆದಲ್ಲೇ ಬಡ ಕಾರ್ಮಿಕರಿಗೆ ಭಾಳ ಅನುಕೂಲ ಆಗ್ತಾಯಿದೆ. ಅದರಿಂದ ಇದು ಎಲ್ಲರೂ ಸಹಕಾರ ಮಾಡಬೇಕು. ಮತ್ತು ಇದೊಂದು ಕಾರ್ಯಕ್ರಮ ಇದೆ, ಅತಿ ಉತ್ತಮವಾದ ಕಾರ್ಯಕ್ರಮ. ನಮ್ಮ ಕಮಿಷನರ್ ಸಾಹೇಬರು ಬಂದಾಗಲಿಂದ ಮತ್ತು ಈ ನಮ್ಮ ಸ್ಟಾಫ್ಗಳೆಲ್ಲ ಒಂದು ಸಹಕಾರ ಕೊಡ್ತಾ ಇದ್ದಾರೆ.